ಇಲ್ಲಿ ಕೆಳಗೆ ಜಾಯಿನ್ ಅವರ್ ಟೀಮ್ ಅಂತ ಇದೆ. ಜಾಯಿನ್ ಅವರ್ ಟೀಮ್ ಅಂತ ಅಲ್ಲೇ ಇದ್ದಲ್ಲೇ ಕ್ಲಿಕ್ ಮಾಡಿ ಓಪನ್ ಪೊಸಿಷನ್. ಇಲ್ಲಿ ಆಫೀಸ್ ಕೆಲಸ ಅದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಡಾಟಾ ಕ್ಯಾಪ್ಚರ್ ಅಸೋಸಿಯೇಟ್, ಪ್ರೋಗ್ರಾಮ್ ಮ್ಯಾನೇಜರ್. ನಿಮ್ಮದು ಕೆಲಸ ಬಂದು ಓಪನ್ ಪೊಸಿಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಡಾಟಾ ಕ್ಯಾಪ್ಚರ್ ಅಸೋಸಿಯೇಟ್ ಅಂತ ನಿಮ್ಮದು ಹೆಚ್ಚು ಕೆಲಸವನ್ನು ಪ್ರಾಡಕ್ಟ್ಸ್ಗೆ ನೀವು ರಿವ್ಯೂಸ್ ಬರೀಬೇಕು. ಕಂಪ್ಲೀಟ್ ಅಸೈನ್ ವರ್ಕ್ ಟಾಸ್ಕ್ ಆ್ಯಂಡ್ ಟೈಮ್ಲಿ ಮ್ಯಾನರ್. ಅಂದರೆ ನೀವು ದಿನಕ್ಕೆ ಕರೆಕ್ಟ್ ಕೆಲಸ ಮಾಡಬೇಕು. ಒಂದು ಟೀಮ್ ಇರುತ್ತೆ, ಆ ಟೀಮ್ನಲ್ಲಿ ನೀವು 100% ಅಷ್ಟು 90ರಿಂದ 99 ಅಥವಾ 100%ನಷ್ಟು ಕೆಲಸ ಮಾಡಬೇಕು. ಅದರಿಂದ ಕೆಳಗೆ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ನಿಮ್ಮದು ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂದರೆ ನಿಮಗೆ ಒಂದು ಇಂಗ್ಲೀಷ್ ಮಾತಾಡೋಕ್ಕೆ ಮತ್ತು ಬರೆಯಲಿಕ್ಕೆ ಕರೆಕ್ಟು ಬರ್ತಿರಬೇಕು, ಮತ್ತು ಓದಲಿಕ್ಕೆ ಮತ್ತು ಗ್ರಾಮರ್ ಅಂದರೆ ವ್ಯಾಕರಣ ಮತ್ತು ಇಂಗ್ಲೀಷ್ನಲ್ಲಿ ಸ್ಕಿಲ್ಸ್ ಅದು ಗೊತ್ತಿರಬೇಕು. ಇಲ್ಲಿ ನೀವು ಕೆಳಗೆ ಬಂದ ಮೇಲೆ ಇದು ನೀವು ವರ್ಕ್ ಫ್ರಮ್ ಹೋಮ್ ಮಾಡುವ ಕೆಲಸ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಇದೆ ಡಾಟಾ ಕ್ಯಾಪ್ಚರ್ ಅಸೋಸಿಯೇಟ್ ಅಂತ. ಡಾಟಾ ಕ್ಯಾಪ್ಚರ್ ಅಸೋಸಿಯೇಟ್ ಅಂದರೆ ನೀವು ಮನೆಯಲ್ಲಿ ಕುಳಿತುಕೊಂಡು ಡಾಟಾ ಎಂಟ್ರಿಯನ್ನು ಮಾಡುವುದು. ನಿಮ್ಮದು ಅಕ್ಯುರಸಿ 95% ಇರಬೇಕು ಮತ್ತು ಕೆಲಸದಲ್ಲಿ ನೀವು 100% ಎಲ್ಲ ಸರ್ವೀಸಸ್ಸನ್ನು ಮತ್ತು ಹಾಗೆ ಎಲ್ಲ ತರಹದ ಕೆಲಸವನ್ನು ಕರೆಕ್ಟಾಗಿ ಮುಗಿಸಬೇಕೆಂದು ಅವರು ಇದರಲ್ಲಿ ಕೊಟ್ಟಿದ್ದಾರೆ. ನೀವು ದಿನಕ್ಕೆ ಕರೆಕ್ಟ್ ಟೈಮ್ಗೆ ಕೆಲಸ ಮಾಡಬೇಕು. ಅವರು ನಿಮಗೆ ಕೆಲಸವನ್ನು ಕೊಡುತ್ತಾರೆ. ಮೇಂಟೈನ್ ಮಿನಿಮಮ್ 50ರಿಂದ 50 ವರ್ಷ ನಿಮ್ಮದು ಇಂಗ್ಲೀಷ್ನಲ್ಲಿ ಟೈಪಿಂಗ್ ಇರಬೇಕು ಮತ್ತು ನಿಮಗೆ ಒಳ್ಳೆಯ ಮತ್ತು ಬರೆಯಲಿಕ್ಕೆ ಮತ್ತು ಓದಲಿಕ್ಕೆ ಇಂಗ್ಲೀಷನ್ನು ಬರ್ತಿರಬೇಕು. ಹಾಗೆ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಕೆಳಗೆ ನಿಮಗೆ ಅಡಿಷನಲ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಒಮ್ಮೆ ಚೆನ್ನಾಗಿ ಓದಿಕೊಳ್ಳಿ. ಈ ಜಾಬ್ ಬಗ್ಗೆ ಏನು ಹೇಳೋದು ಅಂದರೆ, ಒಂದು ಟೀಮ್ ಇರುತ್ತದೆ, ಆ ಟೀಮ್ನಲ್ಲಿ ನೀವು ಪರ್ಫಾರ್ಮೆನ್ಸ್ ಮಾಡೋದು ಮತ್ತು ಆ ಟೀಮ್ನಲ್ಲಿ ನೀವು ಸ್ಟಾರ್ ಆಗಿ ರೂಪಿಸಿಕೊಳ್ಳುವುದು. ಮತ್ತು ಎಲ್ಲ ಸ್ಟಾರ್ ಅಂತೆ ಅಷ್ಟೇ ಅಲ್ಲ, ಮತ್ತು ಆ ಕೆಲಸದಲ್ಲಿ ಚಲೋ ಅವರು ಏನು ಹೇಳ್ತಾರೆ ಅದನ್ನು ಮಾಡ್ಕೊತ ಹೋಗುವುದು. ಇಲ್ಲಿ ನೀವು ಅಪ್ಲೈ ಫಾರ್ ದ ಜಾಬ್ ಅಂತಿದೆಯಲ್ಲ, ಇಲ್ಲೇ ನಿಮ್ಮ ಹೆಸರನ್ನು ಹಾಕಿ, ಇಲ್ಲೇ ಮತ್ತು ನಿಮ್ಮ ಅಡ್ರೆಸ್ಸನ್ನು ಹಾಕಿ, ಇಮೇಲ್ ಹಾಕಿ. ಇದೇನು ಸ್ಟಾರ್ ಕಾಣ್ತಿದೆಯಲ್ಲ ನಿಮಗೆ ಸ್ಟಾರ್, ಈ ಸ್ಟಾರ್ ಇದ್ದಿದ್ದ ಬಾಕ್ಸ್ನಲ್ಲಿ ಮಾತ್ರ ತುಂಬಿ, ಉಳಿದಿದ್ದೆಲ್ಲ ಬಾಕ್ಸ್ನಲ್ಲಿ ತುಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಫೋನ್ ನಂಬರ್ ಇದ್ದರೆ ಕೊಡಿ, ಫೋನ್ ನಂಬರನ್ನು ಕೊಡಿ. ಇಲ್ಲಿ ಫೋನ್ ನಂಬರನ್ನು ಹಾಕಿ, ನಿಮ್ಮ ಫೋನ್ ನಂಬರ್ ಅದು ಕರೆಕ್ಟಾಗಿರಬೇಕು. ಮತ್ತು ಅದಕ್ಕೆ ಅವರು ಮುಂದೆ ಆ ಜಾಬ್ ನೀವು ಅಪ್ಲೈ ಮಾಡಿದ ಮೇಲೆ ಅವರು ನಿಮಗೆ ಅದರಿಂದ ಇಮೇಲ್ ಅದು ಕಳಿಸ್ತಾರೆ ಮತ್ತು ನಿಮಗೆ ಜಾಬ್ನಲ್ಲಿ ಆಪರ್ಚುನಿಟಿ ಕೊಡುತ್ತಾರೆ. ನಿಮ್ಮದು ರಿಸ್ಯೂಮ್ ಅಂದರೆ ನಿಮಗೆ ನಿಮ್ಮರಲ್ಲಿ ಏನು ಅರ್ಹತೆ ಇದೆ ಅದನ್ನು PDF ಫಾರ್ಮ್ಯಾಟ್ನಲ್ಲಿ ನೀವು ಇಲ್ಲಿ ತುಂಬಬೇಕಾಗುತ್ತದೆ. ಉದಾಹರಣೆಗೆ ನಾನು ತೋರಿಸಿಕೊಡುತ್ತೇನೆ. ಇಲ್ಲಿ ಎಸೆನ್ಷಿಯಲ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ನಿಮ್ಮ ಕೆಲಸ ಮತ್ತು ಡ್ಯೂಟಿ ಏನಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಚೆನ್ನಾಗಿ ಒಂದು ಸರಿ ಓದಿಕೊಳ್ಳಿ. ನೀವು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡುವುದು ಮತ್ತು ಪ್ರಾಡಕ್ಟ್ ಬಗ್ಗೆ ಹೇಗಿದೆ ಅಂತ ತಿಳಿಸಿಕೊಡುವುದು ಜನರಿಗೆ. ಇಲ್ಲಿ ಎಲ್ಲ ನಿಮಗೆ ಅವರು ಹೇಳುತ್ತಾರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಅವರು ಹೇಳ್ತಾರೆ. ನೀವು ಆ ಥರ ಫಾಲೋ ಮಾಡ್ಕೊತ ಹೋಗಿ. ಇಲ್ಲಿ ಅಕ್ಯುರಸಿ ಬಂದುಬಿಟ್ಟು 95%ಗಿಂತ ಮೇಲೆ ಇರಬೇಕು. ಅಂದರೆ ಪ್ರಾಡಕ್ಟ್ ಯಾವ ರೀತಿ ಇದೆ, ಅದು ಚೆನ್ನಾಗಿದೆ ಇಲ್ವೋ, ಚೆನ್ನಾಗಿ ಕೆಲಸ ಮಾಡುತ್ತಾ ಇಲ್ವೋ, ಅದರಿಂದ ನಮಗೆ ಏನು ಉಪಯೋಗ, ಹಾಗೆ ಅದರ ರಿವ್ಯೂಸ್ ಬರ್ಕೊತ ಹೋಗಬೇಕು. ಮಿನಿಮಮ್ ಡೈಲಿ ನೀವು 45 ಪ್ರಾಡಕ್ಟ್ಗೂ ಹೆಚ್ಚು ಪ್ರಾಡಕ್ಟ್ಗಳಿಗೆ ರಿವ್ಯೂ ಮಾಡ್ತಾ ಹೋಗಬೇಕು. ಅದರಿಂದ ಜನರಿಗೆ ಉಪಯೋಗವಾಗುತ್ತದೆ. ಈ ಟಾಸ್ಕನ್ನು ಕಂಪ್ಲೀಟ್ ವಿತಿನ್ ಟೈಮ್ನಲ್ಲಿ ಮುಗಿಸಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ಮತ್ತು 99ರಷ್ಟು ನೀವು ಕೆಲಸವನ್ನು ಮಾಡಿ ಮುಗಿಸಬೇಕು ಆವತ್ತಿನ ದಿನದಲ್ಲಿ, ಆವತ್ತಿನ ಟಾರ್ಗೆಟನ್ನು. ಈ ಕೆಲಸಕ್ಕೆ ಬೇಕಾಗಿದ್ದ ಅರ್ಹತೆ ಏನೆಂದರೆ ಅದು ರಿಕ್ವೈರ್ಮೆಂಟ್ಸ್ ಅರ್ಹತೆ ಎಂದರೆ ನಿಮಗೆ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು ಮತ್ತು ಇಂಗ್ಲೀಷ್ನಲ್ಲಿ ನೀವು ಬರೆಯಲಿಕ್ಕೆ ಮತ್ತು ಓದಲಿಕ್ಕೆ ಬರೆಯಬೇಕು. ಮತ್ತು ನೀವು ಒಳ್ಳೆ
ಇಂಗ್ಲೀಷನ್ನು ಓದುತ್ತಿರಬೇಕು ಮತ್ತು ಇಂಗ್ಲೀಷ್ನಲ್ಲಿ ಗ್ರಾಮರ್ ಅಂದರೆ ವ್ಯಾಕರಣ ನಿಮಗೆ ಕರೆಕ್ಟು ಆಗಿ ಬರ್ತಿರಬೇಕು ಮತ್ತು ಓದ್ತಿರಬೇಕು. ಇಂಗ್ಲೀಷ್ನಲ್ಲಿ ಯಾರು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲ್ತಿರ್ತೀರೋ ಅಥವಾ ಇಂಗ್ಲೀಷು ಚೆನ್ನಾಗಿ ಬರ್ತಿರುತ್ತೋ ಅವರು ಈ ಕೆಲಸವನ್ನು ಮಾಡಲು ಅರ್ಹರಿದ್ದಾರೆ. ಇಲ್ಲಿ ನೀವು ಹಾಗೆ ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಕ್ವಾಲಿಟೀಸ್ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ಯಾವ್ಯಾವ ಸ್ಕಿಲ್ಸ್ ಇರಬೇಕು, ಏನೇನು ಮಾಡಬೇಕು, ಹೆಂಗೆ ಬರಬೇಕು. ಇದು ಫಾರಿನ್ದವರು ವರ್ಕ್ ಮಾಡ್ತಾರೆ ಈ ವೆಬ್ಸೈಟ್ನಲ್ಲಿ. ಆದರೆ ಇಂಡಿಯಾದವರು ವರ್ಕ್ ಮಾಡ್ಬೋದು. ಅಂದರೆ ನಿಮಗೆ ಇಂಗ್ಲೀಷ್ ಬರ್ತಿದ್ರೆ ಮಾತ್ರ. ಇಂಗ್ಲೀಷ್ ಬರೋರು ಇದನ್ನು ಚೆನ್ನಾಗಿ ಉಪಯೋಗಕ್ಕೆ ತೆಗೆದುಕೊಳ್ಳಿ. ಎಡಿಷ್ನಲ್ ಡೀಟೇಲ್ಸ್ ಮತ್ತೇನು ಬೇಕಂದರೆ ನಿಮಗೆ ಇಂಗ್ಲೀಷ್ನಲ್ಲಿ 50 ವರ್ಡ್ ಪರ್ ಮಿನಿಟ್ ಅಂತ ಸ್ಪೀಡ್ ಇರುತ್ತೆ. ನೀವೇನು ಎಲ್ಲಿ ಜಾಬ್ಸ್ ಅಪ್ಲೈ ಮಾಡ್ತಿರ್ತೀರಲ್ಲ ಅಲ್ಲಿ 35, 40, 45, 50 ಕೆಳಗೆ ಬನ್ನಿ. ಹಾಗೆ ಸ್ಟಾರ್ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದ್ರೆ ಹಾಕಕ್ಕೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಅದು. ಕೆಳಗೆ ಬನ್ನಿ. ಹಾಗೆ ನೀವು ಇಲ್ಲಿ ಬ್ಯಾಡ್ ಕ್ವಾಲಿಟೀಸ್ ನಿಮಗೆ ಏನಿರಬಾರ್ದು. ಆಲ್ಕೋಹಾಲ್ ಕನ್ಸ್ಯೂಮ್ ಅಂದರೆ ಈಗ ಏನು ನಿಷೇಧದಲ್ಲಿ ಕುಂತು ಕೆಲಸ ಮಾಡುವುದು. ಹಾಗೆ ನಿಮಗೆ ಯಾವುದು ರೋಗ ಇದೆಯಾ ಅಥವಾ ಹಾರ್ಟ್ ಡಿಸೀಸ್ ಇದೆಯಾ, ಇಲ್ಲಿ ವಾಸ್ಕ್ಯುಲರ್ ಡಿಸೀಸ್ ಇದೆ, ಹಾರ್ಟ್ ಡಿಸೀಸ್ ಇದೆಯಾ ಅಥವಾ ಶುಗರ್ ಇದೆಯಾ, ಮತ್ತು ಗ್ಯಾಸ್ಟ್ರೋನಮಿಲ್ ಅಂದರೆ ಇದು ಇಂಡೈಜೆಷನ್ ತೊಂದರೆ ಇದೆಯಾ, ಇವೆಲ್ಲ ಸಿಂಪ್ಟಮ್ಸ್ ಇದೆ. ಒಮ್ಮೆ ನೋಡಿಕೊಳ್ಳಿ. ನಿಮಗೆ ಯಾವ ಡಿಸೀಸ್ ಇಲ್ಲ ಅಂದರೆ ಹಾಕಿ. ನಿಮಗೆ ಯಾವ ಕಣ್ಣು ಕಿರುಡು ಇದ್ದರೆ ಇಲ್ಲಿ ಅದನ್ನು ಹಾಕಿ. ಇಲ್ಲಿ ಸಬ್ಮಿಟ್ ಅಂತ ಅಪ್ಲಿಕೇಶನ್ನು ಒತ್ತಿ. ಈ ಡಿಸಬಿಲಿಟಿ ಎಲ್ಲ ಅಂದರೆ ನಿಮಗೆ ಯಾವ ತೊಂದರೆ ಇದೆ ಅಂತ ಒಂದ್ಸರಿ ನೋಡಿಕೊಳ್ಳಿ. ಎಲ್ಲ ನೋಡಿಕೊಂಡು ನೆಕ್ಸ್ಟು ಇಲ್ಲಿ ಕೆಳಗೆ ಬಂದು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ. ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಅದು ಪ್ರೊಸೆಸಿಂಗ್ ಆಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ನಿಮಗೆ ಬರುತ್ತದೆ ಇಲ್ಲಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ದಿಸ್ ವೆಬ್ಸೈಟ್, ಯು ಆರ್ ಫಾರ್ವರ್ಡೆಡ್ ಅಂದರೆ ನಿಮಗೆ ಈ ವೆಬ್ಸೈಟ್ನಲ್ಲಿ ನಿಮ್ಮದು ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಮತ್ತು ನಿಮಗೆ ಅದರಿಂದ ಯಾವಾಗ ಅವರು ಜಾಬ್ ಹೇಳ್ತಾರೆ ಆವಾಗ ನಿಮಗೆ ಜಿಮೇಲಲ್ಲಿ ಒಂದು ಮೇಲ್ ಕಳಿಸುತ್ತಾರೆ. ಆ ಮೇಲಲ್ಲಿ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇದಿಷ್ಟೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದರಿಂದ ಹೌಸ್ ವೈಫ್ ಇದ್ದವರು, ಸ್ಟೂಡೆಂಟ್ಸ್ ಇದ್ದವರು, ಯಾರ್ಯಾರು ಇದರಿಂದ ಉಪಯೋಗ ತಗೊಳ್ತೀರಿ ಅದರ ಉಪಯೋಗ ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಸ್ಮಾಲ್ ಇನ್ಕಮ್ ಅಂದರೆ ಸಪೋರ್ಟಿಂಗ್ ಇನ್ಕಮ್ ಅಂತೂ ಬರ್ತಾ ಇರ್ತದೆ ಎಂದು ಇದರಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಇವತ್ತಿನಲ್ಲಿ ಇಷ್ಟೇ ಮಾತ್ರ ಈ ವಿಡಿಯೋದಲ್ಲಿ ಇರೋದು. ಇದು ಮತ್ತು ಭಾಳ ಈಸಿ ಇದೆ ಮತ್ತು ಎಲ್ಲರೂ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಕೆಲಸವನ್ನು ಪಡೆದುಕೊಳ್ಳಿ ಮತ್ತು ಅದರಿಂದ ಆಗುವ ಲಾಭವನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಮುಂದೆ ಸಿಗೋಣ ಮತ್ತೊಂದು ಜಾಬ್ ನೋಟಿಫಿಕೇಷನ್ನಲ್ಲಿ.